ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗೀತಾ ಸಂಸಾರ ಸಂತೆ. ವಿಪರೀತವಾದಂತ ಥಂಡಿ, ಶೀತ, ನೆಗಡಿ, ಗಂಟಲು ಕೆರೆತ, ಏನ್ ಮಾಡಿದ್ರು ಕೆಮ್ಮು ಕಡಿಮೆ ಆಗ್ತಿರೋದಿಲ್ಲ. ಕಫ ಬರ್ತಾ ಇರತ್ತೆ, ಕೆಮ್ಮಿ ಗಂಟಲು ಉರಿ ಆಗ್ತಾ ಇರತ್ತೆ, ಮೂಗಿನಲ್ಲಿ ಪದೇ ಪದೇ ಸೋರ್ತಾ ಇರತ್ತೆ, ಏನ್ ಮಾಡಿದ್ರು ಶೀತ ಕಡಿಮೆ ಆಗ್ತಿರೋದಿಲ್ಲ. ಇದಕ್ಕೆಲ್ಲ ಒಂದು ಸೂಪರ್ ಆದಂತ ಮನೆ ಮದ್ದು ಹೇಳ್ತೀನಿ. ತುಂಬಾನೇ ಸಿಂಪಲ್, ತುಂಬಾನೇ ಈಸಿ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಈ ಮನೆ ಮದ್ದನ್ನ ಮಾಡಬಹುದು. ಯಾವುದೇ ರೀತಿಯ ಮಾತ್ರೆ ತಗೊಳ್ಳೋದು ಬೇಡ, ಡಾಕ್ಟರ್ ಹತ್ರ ಹೋಗೋದು ಬೇಡ. ಮನೇಲಿರುವ ಪದಾರ್ಥದಿಂದಲೇ ನಾವು ಸಂಪೂರ್ಣವಾಗಿ ಕಡಿಮೆ ಮಾಡ್ಕೊಳ್ಬಹುದು. ಕಾಫ್ ಆಗಿದ್ರೆ, ಕೋಲ್ಡ್ ಆಗಿದ್ರೆ, ಗಂಟಲಲ್ಲಿ ಇಚ್ಚಿಂಗ್ ಆಗ್ತಾ ಇದ್ರೆ, ಎದೆಯಲ್ಲಿ ಕಫ ಕಟ್ಟಿದ್ರೆ, ಮತ್ತೆ ಥ್ರೋಟ್ ಇನ್ಫೆಕ್ಷನ್ ತರ ಆಗಿದ್ರೆ, ಗಂಟಲು ಉರಿ ಆಗ್ತಾ ಇದ್ರೆ, ರನ್ನಿಂಗ್ ನೋಸ್ ಆಗ್ತಾ ಇದ್ರೆ, ಹೆಡ್ಡೇಕ್ ಆಗಿದ್ರು ಸಹಿತ ಕಡಿಮೆ ಆಗತ್ತೆ. ಹಾಗಾದ್ರೆ ಆ ಸೂಪರ್ ಆದಂತ ಮನೆ ಮದ್ದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಫಸ್ಟ್ ನಾನಿಲ್ಲಿ ಅರಿಶಿಣದ ಕೊಂಬು ತಗೊಂಡಿದ್ದೀನಿ. ನಾನು ಅರಿಶಿಣದ ಕೊಂಬನ್ನೇ ಯಾಕೆ ತಗೊಂಡಿದ್ದೀನಿ ಅಂದರೆ, ಯಾವುದೇ ಒಂದು ಮನೆ ಮದ್ದು ಮಾಡಿದ್ರೆ ಪದಾರ್ಥಗಳು ಪ್ಯೂರ್ ಆಗಿರಬೇಕು. ನಾವು ಯಾವುದೇ ಒಂದು ಕೆಮಿಕಲ್ ಮಿಕ್ಸ್ ಇರೋ ಪದಾರ್ಥಗಳನ್ನು ಬಳಸಿದ್ರೆ ನಾವು ಯಾವುದೇ ಮನೆ ಮದ್ದು ಮಾಡಿದ್ರೂ ನಮಗೆ ಒಳ್ಳೆಯದಾದಂಥ ರಿಸಲ್ಟ್ ಸಿಗೋದಿಲ್ಲ. ಹಾಗಾಗಿ ಸಾಧ್ಯವಾದಷ್ಟು ಪ್ಯೂರ್ ಆಗಿರುವಂತಹ ಪದಾರ್ಥಗಳನ್ನು ನಾವು ಬಳಸೋದ್ರಿಂದ ನಮಗೆ ಉತ್ತಮವಾದಂಥ ಫಲಿತಾಂಶ ಸಿಗುತ್ತೆ. ನಮ್ಮ ಕಾಯಿಲೆನೂ ಬೇಗ ಕಡಿಮೆ ಆಗುತ್ತೆ. ಇಲ್ಲ ಅಂದರೆ ಅಂಗಡಿ ಅರಿಶಿಣ ಮಾತ್ರ ಯೂಸ್ ಮಾಡಬೇಡಿ, ಪ್ಯೂರ್ ಆದಂಥ ಅರಿಶಿಣ ಕೊಂಬನ್ನೇ ಯೂಸ್ ಮಾಡಬೇಕು. ನೆಕ್ಸ್ಟ್ ನಾವು ಮೆಣಸಿನ ಕಾಳನ್ನು ತಗೊಳ್ಬೇಕು. ಮೆಣಸಿನ ಕಾಳಂತೂ ಥಂಡಿ, ಶೀತ, ನೆಗಡಿಗೆ, ಅದರಲ್ಲೂ ಕಫವನ್ನು ಕರಗಿಸುವಂಥ ಶಕ್ತಿ ಈ ಮೆಣಸಿನ ಕಾಳಿಗಿದೆ. ಮತ್ತು ಬಾಡಿನ ಹೀಟ್ ಮಾಡುತ್ತೆ. ಯಾವುದೇ ಇನ್ಫೆಕ್ಷನ್ ಆಗಿದ್ರೂ ಸಹಿತ ಅದನ್ನು ಕಡಿಮೆ ಮಾಡುವಂಥ ಗುಣ ಈ ಮೆಣಸಿನ ಕಾಳಿಗಿದೆ. ಅದರಲ್ಲೂ ವಿಪರೀತವಾದಂಥ ಕೆಮ್ಮು ಬರ್ತಾ ಇದ್ರೆ ಆ ಕೆಮ್ಮನ್ನು ಕಡಿಮೆ ಮಾಡುತ್ತೆ. ವಿಪರೀತವಾದಂಥ ಶೀತ ಆಗಿದ್ರೆ, ಗಂಟಲು ನೋವಾಗಿದ್ರೆ, ಗಂಟಲಲ್ಲಿ ಇಚ್ಚಿಂಗ್ ಆಗ್ತಾ ಇದ್ರು ಸಹಿತ ಕಡಿಮೆ ಮಾಡುತ್ತೆ ಈ ಮೆಣಸಿನಕಾಳು. ನೆಕ್ಸ್ಟ್ ನಾವು ಬೆಲ್ಲವನ್ನು ತಗೊಳ್ಬೇಕು. ಫ್ರೆಂಡ್ಸ್, ಇಲ್ಲಿ ಬೆಲ್ಲವನ್ನು ಸಹಿತ ನೀವು ಒಳ್ಳೆಯ ಬೆಲ್ಲವನ್ನು ಸೆಲೆಕ್ಷನ್ ಮಾಡ್ಕೋಬೇಕು. ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಇದು ಆರ್ಗ್ಯಾನಿಕ್ ಬೆಲ್ಲ. ಕಲರ್ ಸಹಿತ ಚೇಂಜ್ ಇರುತ್ತೆ ನೋಡಿ, ಸ್ವಲ್ಪ ರೆಡ್ಡಿಶ್ ಆಗಿರುತ್ತೆ, ಬ್ರೌನ್ ಕಲರ್ ಇರುತ್ತಲ್ವಾ. ಈಗ ನಿಮಗೆ ಬೆಲ್ಲ ತೋರಿಸ್ತಿದ್ದೀನಿ ನೋಡಿ, ಈ ಥರ ಬೆಲ್ಲ ಇದ್ದರೆ ಅದು ಅಷ್ಟು ಒಳ್ಳೆಯದಲ್ಲ. ಅಂದರೆ ಇದರಲ್ಲಿ ಸುಣ್ಣ ತುಂಬಾ ಮಿಕ್ಸ್ ಇರುತ್ತೆ. ಹಾಗಾಗಿ ಆರ್ಗ್ಯಾನಿಕ್ ಬೆಲ್ಲ ತೊಗೊಂಡ್ರೆ ತುಂಬ ಒಳ್ಳೆಯ ರಿಸಲ್ಟ್ ನಮಗೆ ಸಿಗುತ್ತೆ. ಇಲ್ಲಾಂದರೆ ಈಗ ಪೌಡ್ರ್ ಬೆಲ್ಲ ಬರ್ತಾ ಇದೆ, ಇದು ಆರ್ಗ್ಯಾನಿಕ್ ಬೆಲ್ಲನೇ, ಆದರೆ ಪೌಡ್ರ್ ಫಾರ್ಮಲ್ಲಿ ಮಾಡಿರ್ತಾರೆ, ಅದು ತುಂಬ ಒಳ್ಳೆಯದು. ನೆಕ್ಸ್ಟ್ ನಾವು ಶುಂಠಿಯನ್ನು ತೊಗೊಬೇಕು. ಶುಂಠಿನೂ ಅಷ್ಟೇ ಫ್ರೆಶ್ ಆಗಿರಬೇಕು, ಅಂಥ ಶುಂಠಿ ತೊಗೋಬೇಕಾಗತ್ತೆ ನೀವು. ಈ ಶುಂಠಿ ಅಥವಾ ಜಿಂಜರ್ ಅಂತಲೂ ಹೇಳ್ತಾರೆ ಇಂಗ್ಲೀಷಲ್ಲಿ. ಇದರಲ್ಲಿ ತುಂಬಾ ಉತ್ತಮವಾದಂಥ ಮೆಡಿಸಿನಲ್ ಪ್ರಾಪರ್ಟೀಸ್ ಇದೆ. ಇದು ನಮ್ಮ ದೇಹದಲ್ಲಿರುವಂತಹ ಇನ್ಫ್ಲಮೇಷನನ್ನು ರೆಡ್ಯೂಸ್ ಮಾಡುತ್ತೆ. ಜೊತೆಗೆ ಸೋರ್ ಥ್ರೋಟ್ ಆಗಿದ್ದರೆ, ಅಂದರೆ ಗಂಟಲು ಹುಣ್ಣು ಅಥವಾ ಗಂಟಲು ನೋವಾಗಿದ್ರು ಸಹಿತ ಅದನ್ನು ಕಡಿಮೆ ಮಾಡುತ್ತೆ. ಯಾಕಂದರೆ ಇದರಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಕೂಡ ಈ ಜಿಂಜರಲ್ಲಿದೆ. ಅದೇ ರೀತಿ ನಮ್ಮ ಶ್ವಾಸಕೋಶಕ್ಕೆ ಸಂಬಂಧಪಟ್ಟ, ಅಂದರೆ ರೆಸ್ಪಿರೇಟರಿ ಡಿಸೀಸ್ಗಳಾದಂಥ ಕಾಫ್ ಆಗಿದ್ರೆ, ಕೋಲ್ಡ್ ಆಗಿದ್ರೆ, ಮತ್ತು ಒಂಥರ ಫ್ಲೂ ಸಹಿತ ಬರುತ್ತೆ, ಅಂದರೆ ಜ್ವರನೂ ಬರುತ್ತೆ. ಇಂಥದಕ್ಕೆಲ್ಲ ಜಿಂಜರ್ ತುಂಬಾ ಹೆಲ್ಪ್ ಆಗುತ್ತೆ. ಇವಾಗ ನಾವು ಶುಂಠಿಯನ್ನು ಚೆನ್ನಾಗಿ ಸಿಪ್ಪೆ ತೆಗೆದ್ಬಿಟ್ಟು ಅದನ್ನು ಚೆನ್ನಾಗಿ ತೊಳ್ಕೋಬೇಕು ಫಸ್ಟು, ಆಮೇಲೆ ಸಿಪ್ಪೆ ತೆಗೆದು ಇಲ್ಲಿ ನಾನು ಅರ್ಧದಿಂದ 1/4 ಇಂಚು ಶುಂಠಿಯನ್ನು ತೊಗೊಂಡಿದ್ದೀನಿ ನೋಡಿ. ಇವಾಗ ಈ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ನಾವು ಎಷ್ಟೆಷ್ಟು ಕ್ವಾಂಟಿಟಿಯಲ್ಲಿ ನಾವು ತೊಗೊಳ್ಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿ ನೋಡಿ, 1 ಇಂಚು ನಾನು ಅರಿಶಿಣ ಕೊಂಬನ್ನು ತೊಗೊಂಡಿದ್ದೀನಿ, ಒಂದು 8ರಿಂದ 10 ಮೆಣಸಿನಕಾಳು ತೊಗೊಂಡಿದ್ದೀವಿ, ಮತ್ತು 1/4 ಇಂಚು ಶುಂಠಿಯನ್ನು ನಾನಿಲ್ಲಿ ತೊಗೊಂಡಿದ್ದೀನಿ. ಇವಾಗ ನಾವು ಮೆಣಸಿನಕಾಳನ್ನು, ಶುಂಠಿನ ಚೆನ್ನಾಗಿ ಈಸಿಯಾಗಿ ನಾವು ಅದನ್ನು ಕುಟ್ಟಿ ಪುಡಿ ಮಾಡ್ಬೋದು. ಆದರೆ ಅರಿಶಿಣ ಕೊಂಬನ್ನು ನಾವು ಯಾವುದೇ ಒಳಕಲ್ಲಲ್ಲಿ ಹಾಕಿ ಕುಟ್ಟಿದ್ರೂ ಸ್ವಲ್ಪ ಕಷ್ಟ ಆಗುತ್ತೆ, ಯಾಕಂದರೆ ಇದು ಗಟ್ಟಿ ಇರುತ್ತೆ ಮತ್ತು ಆ ಕಡೆ ಈ ಕಡೆ ಹರುತ್ತೆ. ಮತ್ತು ಅದಕ್ಕೆ ಒಂದು ಈಸಿ ಆದಂಥ ಒಳ್ಳೆ ಐಡಿಯಾ ನಿಮಗೆ ಹೇಳ್ತೀನಿ ನೋಡಿ. ಫಸ್ಟು ನಿಮ್ಮ ಗ್ಯಾಸ್ ಕಟ್ಟೆ ಇರುತ್ತಲ್ಲ, ಅಲ್ಲಿ ನೀವು ಶುಂಠಿಯನ್ನು ನೋಡಿ ಇಷ್ಟು ತರಿಯಾಗಿ ಕುಟ್ಕೊಳ್ಳಿ. ನೆಕ್ಸ್ಟ್ ಅರಿಶಿಣ ಕೊಂಬನ್ನು ನಾವು ಈ ಶುಂಠಿ ಕುಟ್ಟಿರ್ತೀವಲ್ಲ ಅದ್ರ ಮೇಲೆ ಇಡಬೇಕು. ಶುಂಠಿ ಸ್ವಲ್ಪ ಹಸಿ ಇರುತ್ತಲ್ಲ, ಸ್ವಲ್ಪ ಶುಂಠಿಯಿಂದ ಕವರ್ ಮಾಡಿ ನೀವು ಲೈಟಾಗಿ ಕುಟ್ಟಿ, ಆವಾಗ ಅರಿಶಿಣ ಕೊಂಬು ಹಾರೋದಿಲ್ಲ ಮತ್ತು ಈಸಿಯಾಗಿ ಅರಿಶಿಣ ಕೊಂಬು ಪುಡಿ ಆಗತ್ತೆ. ನೋಡಿದ್ರಾ, ಈ ರೀತಿ ನೀವು ಅರಿಶಿಣ ಕೊಂಬನ್ನು ನಾವು ಕುಟ್ಕೋಬೋದು. ನೆಕ್ಸ್ಟ್ ಇದರ ಮೇಲೆ ನಾವು ಮತ್ತೆ ಮೆಣಸಿನಕಾಳು ಇರುತ್ತಲ್ಲ ಅದನ್ನು ಹಾಕಿ ಕುಟ್ಕೊಳ್ಳೋಣ. ಫ್ರೆಂಡ್ಸ್, ನಮಗೆಲ್ಲರಿಗೂ ಒಳ್ಳೊಳ್ಳೆ ಬುಕ್ಗಳನ್ನು ಓದಬೇಕು, ಕಥೆಗಳನ್ನು ಕೇಳ್ಕೋಬೇಕು, ಒಳ್ಳೆ ನಾಲೆಡ್ಜ್ ಬೆಳೆಸ್ಕೋಬೇಕು, ಒಳ್ಳೆಯ ಮಾಹಿತಿಗಳನ್ನು ತಿಳ್ಕೋಬೇಕು ಅಂತ ಆಸೆ ಇರುತ್ತಲ್ವ. ಆದರೆ ನಮಗೆ ಬುಕ್ಸ್ಗಳನ್ನು ಓದೋಷ್ಟು ಸಮಯ ಇರೋದೇ ಇಲ್ಲ. ಇದಕ್ಕೆ ಅಂತಲೇ ಒಂದು ಒಳ್ಳೆಯ ಪ್ಲಾಟ್ಫಾರ್ಮ್ ಇದೆ. ಇದು ತುಂಬಾ ಚೆನ್ನಾಗಿದೆ, ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ. ಇದ್ರ ಪರಿಚಯ ಮಾಡಿಕೊಡ್ತೀನಿ ಬನ್ನಿ. ನಮ್ಮಲ್ಲಿ ಅನೇಕರಿಗೆ ಪುಸ್ತಕಗಳನ್ನು ಓದಬೇಕು, ಹೆಚ್ಚಿನ ವಿಷಯಗಳನ್ನು ತಿಳಿದುಕೊಳ್ಬೇಕು ಅನ್ನೋ ಆಸೆ ಇರುತ್ತೆ. ಆದರೆ ಸಮಯದ ಕೊರತೆ ಹಾಗೂ ಬೇರೆ ಬೇರೆ ಕಾರಣಗಳಿಂದ
ಪುಸ್ತಕಗಳನ್ನು ಪರ್ಚೇಸ್ ಮಾಡಲಿಕ್ಕೆ ಓದಲಿಕ್ಕೆ ಆಗ್ತಾ ಇರಲ್ಲ. ಇಂಥವರಿಗಾಗಿಯೇ ಇರುವುದು ಕುಕು FM ಆ್ಯಪ್. ಇದರಲ್ಲಿ ನೀವು ನಿಮಗೆ ಬೇಕಾದ ಪುಸ್ತಕಗಳನ್ನು ಆಡಿಯೋ ರೂಪದಲ್ಲಿ ಕೇಳಬಹುದು. ಅಂದರೆ ನಿಮಗೆ ಪುಸ್ತಕ ಓದಲು ಸಮಯ ಇಲ್ಲ ಅಂದರೆ ನಿಮ್ಮ ಬೇರೆ ಬೇರೆ ಕೆಲಸಗಳನ್ನು ಮಾಡ್ತಾ ನಿಮ್ಮ ಇಷ್ಟದ ವಿಚಾರಗಳನ್ನು ಕೇಳಿಸ್ಕೊಳ್ಬೋದು. ನಿಮಗೆ ಬೇಕಾದ ಭಾಷೆಯಲ್ಲಿ ಇದನ್ನು ಕೇಳಬಹುದು. 5,000 ಗಂಟೆಗೂ ಹೆಚ್ಚಿನ ಕಂಟೆಂಟ್ ಇರುವ ಈ ಮೇಡಿನ್ ಆ್ಯಪ್ನ ನೀವು ನಿಮ್ಮ ಕೆಲಸ ಮಾಡ್ಕೊಳ್ತಾ ಟ್ರಾವೆಲ್ ಮಾಡ್ತಾ ಬಳಸಬಹುದು. ಇದಕ್ಕೆ ಪ್ಲೇ ಆ್ಯಪ್ ಮತ್ತು ಪ್ಲೇಸ್ಟೋರ್ನಲ್ಲಿ 4.5 ರೇಟಿಂಗ್ ಇದೆ. ಇದರ ಸಬ್ಸ್ಕ್ರಿಪ್ಷನ್ ಚಾರ್ಜ್ 399 ರೂಪಾಯಿ. ಆದರೆ ನೀವು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ಕೂಪನ್ ಕೋಡ್ ಬಳಸಿದರೆ ನಿಮಗೆ 50% ಆಫ್ ಅಂದರೆ ಕೇವಲ 199 ರೂಪಾಯಿ ಚಾರ್ಜ್ ಆಗುತ್ತೆ. ಇದು ಮೊದಲ 250 ಜನರಿಗೆ ಮಾತ್ರ ಅಪ್ಲೈ ಆಗುತ್ತೆ. ನಿಮ್ಮ ಇಷ್ಟದ ಪುಸ್ತಕವನ್ನು, ಒಳ್ಳೆಯ ವಿಚಾರವನ್ನು ನಿಮ್ಮದೇ ಭಾಷೆಯಲ್ಲಿ ಕೇಳ್ಕೊಳ್ಳೋಕ್ಕೆ ಇದು ಒಳ್ಳೆಯ ಪ್ಲಾಟ್ಫಾರ್ಮ್. ಇದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ ಹಾಗೂ ಕಮೆಂಟ್ನಲ್ಲಿ ಪಿನ್ ಮಾಡಿದ್ದೀನಿ. ಇದರ ಮೂಲಕ ನೀವು ಈ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಬೋದು. ಇವಾಗ ನಾವು ಒಂದು ಪಾತ್ರೆಯಲ್ಲಿ 2 ಗ್ಲಾಸ್ ನೀರನ್ನು ಹಾಕೊಳ್ಳೋಣ. ಈ ನೀರನ್ನು ನಾವಿವಾಗ ಸ್ಟವನ್ನು ಮೀಡಿಯಂ ಫ್ಲೇಮಲ್ಲಿಟ್ಟು ಕುದಿಸ್ಕೊಳ್ಬೇಕು. ಈ ನೀರಿಗೆ ನಾವು ಕುಟ್ಟಿರುವಂತಹ ಅರಿಶಿನ ಕೊಂಬು, ಮೆಣಸಿನಕಾಳು ಮತ್ತು ಶುಂಠಿ ಪೇಸ್ಟನ್ನು ಇದಕ್ಕೆ ಹಾಕೊಳ್ಳೋಣ. ಇದೆಯಲ್ವಾ, ಇದು ಎಷ್ಟು ಕುದಿಬೇಕಂದ್ರೆ ಮಿನಿಮಮ್ ಒಂದು 3 ನಿಮಿಷನಾದರೂ ಕುದಿಬೇಕು. ಅಂದರೆ 1 ಲೋಟ ನೀರು ಹಾಕಿರ್ತೀವಲ್ಲ ಅದು ಅರ್ಧ ಲೋಟ ನೀರಿಗೆ ಆಗಬೇಕು. ಇದು ಚೆನ್ನಾಗಿ ಕುದ್ದು ಬತ್ತಿ ಅರ್ಧ ಲೋಟ ನೀರಾದಮೇಲೆ ನಾವು ಇದಕ್ಕೆ ಬೆಲ್ಲವನ್ನು ಸೇರಿಸ್ಬೇಕು. ಬೆಲ್ಲ ನಾವು ಎಷ್ಟು ಸೇರಿಸ್ಬೇಕು ಅಂದರೆ 1 ಸ್ಪೂನ್ ಬೆಲ್ಲ ನಾವು 1 ಗ್ಲಾಸ್ ಟೀಗೋ ಕಾಫಿಗೋ ಹಾಕ್ತೀವಿ ಅಂದ್ಕೊಳ್ಳಿ, ಅದಕ್ಕಿಂತ ಸ್ವಲ್ಪ ಜಾಸ್ತಿ ನಾವು ಅಂದರೆ 2 ಸ್ಪೂನ್ ಬೆಲ್ಲವನ್ನು ಈ ಕಷಾಯಕ್ಕೆ ಹಾಕಬೇಕಾಗತ್ತೆ. ಬೆಲ್ಲವನ್ನು ನಾವು ಸ್ವಲ್ಪ ಜಾಸ್ತಿ ಹಾಕಬೇಕು. ಯಾಕೆ ಬೆಲ್ಲ ಜಾಸ್ತಿ ಹಾಕಬೇಕು ಅನ್ನೋದನ್ನು ನಿಮಗೆ ನೆಕ್ಸ್ಟ್ ಹೇಳ್ತೀನಿ. ಇವಾಗ ನೋಡಿ, ಬೆಲ್ಲ ಹಾಕಿದ್ಮೇಲೆ 1 ನಿಮಿಷ ನಾವು ನೀಟಾಗಿ ಕುದಿಸ್ಕೋಬೇಕು. ನೋಡಿ, ಈ ಥರ ಕುದ್ದು ಇಷ್ಟ ಆಗತ್ತೆ ಅಂದರೆ ಅರ್ಧ ಗ್ಲಾಸಿಗೆ ಬರುತ್ತೆ. ಅವಾಗ ನೋಡಿ ಎಷ್ಟು ಗಾಢವಾದಂಥ ಕಷಾಯ ತಯಾರಾಯಿತು ಅಂತ. ಇವಾಗ ಈ ಕಷಾಯವನ್ನು ಇಷ್ಟು ಒಂದೇ ಲೋಟಕ್ಕೆ ಹಾಕಿ ಗೊಟ ಗೊಟ ಕುಡಿಯೋದಲ್ಲ. ಕಷಾಯ ಕುಡಿಯುವಂಥ ವಿಧಾನ ತುಂಬಾ ಇಂಪಾರ್ಟೆಂಟ್ ಆಗಿದೆ ಫ್ರೆಂಡ್ಸ್. ಇವಾಗ ಬಿಸಿ ಬಿಸಿ ಇರುವಂಥ ಕಷಾಯವನ್ನು ನಾವು ಒಂದು ಚಿಕ್ಕ ಲೋಟಕ್ಕೆ ಹಾಕೋಬೇಕು. ನೋಡಿ, ದೊಡ್ಡ ಲೋಟ ಆಗಿದ್ರೂ ಸ್ವಲ್ಪ ಹಾಕ್ಕೊಳ್ಳಿ, ಚಿಕ್ಕ ಲೋಟ ತೊಗೊಂಡ್ರೆ ತುಂಬಾ ಒಳ್ಳೆಯದು. ಇಲ್ಲಿ ನಾನು ಚಿಕ್ಕದಾದಂಥ ಒಂದು ಗ್ಲಾಸಿಗೆ ಮಿನಿಮಮ್ ನಾನಿಲ್ಲಿ 100 ml ಅಷ್ಟು ಕಷಾಯವನ್ನು ಹಾಕ್ತಾ ಇದ್ದೀನಿ. ಅಂದರೆ ಒಂದು 3 ಸ್ಪೂನ್ ಇರ್ಬೋದೇನೋ ಅಷ್ಟು ಕಷಾಯವನ್ನು ಹಾಕ್ತಾ ಇದ್ದೀನಿ. ನೋಡಿ, ಕಷಾಯ ತಣ್ಣಗಿರಬಾರ್ದು. ನೀವು ಟೀ ಕಾಫಿ ಕುಡಿತೀರಲ್ಲ ಅಷ್ಟು ಬಿಸಿ ಇರಬೇಕು. ಮತ್ತು ನೀವು ಈ ಕಷಾಯವನ್ನು ಕುಡಿಯುವಾಗ ಸಿಪ್ ಬೈ ಸಿಪ್ ಒಂದೊಂದೇ ಗುಟುಕು ಕುಡಿಬೇಕು. ಇದರಲ್ಲಿ ನಾವು ಬೆಲ್ಲವನ್ನು ಜಾಸ್ತಿ ಹಾಕಿದ್ದೀವಿ. ಕಷಾಯ ತುಂಬ ಒಂಥರ ತಿಕ್ಕಾಗಿರುತ್ತೆ, ಗಟ್ಟಿಯಾಗಿರುತ್ತೆ. ಅದು ಗಂಟಲಲ್ಲಿ ನೀಟಾಗಿ ಅಂಟ್ಕೊಳುತ್ತೆ. ಅಂದರೆ ಈಗ ಅರಿಶಿಣ ಮತ್ತು ಶುಂಠಿ ಮೆಣಸಿನಕಾಳೆಲ್ಲ ಗಂಟಲಲ್ಲಿ ಹಾಗೆ ಉಳ್ಕೊಳುತ್ತೆ. ನೀವು ಪ್ರತಿ ಬಾರಿ ಕಷಾಯ ಕುಡಿಬೇಕಾದ್ರೂ ಬಿಸಿ ಮಾಡಿಕೊಂಡೆ ಕಷಾಯವನ್ನು ಕುಡಿಬೇಕು. ಈ ರೀತಿ ನೀವು ದಿನಕ್ಕೆ ಒಂದು 5 ರಿಂದ 6 ಸಲ ಈ ರೀತಿ 100 ml ಅಷ್ಟು ಸ್ವಲ್ಪ ತಗೊಂಡು ಕುಡಿಬೇಕು. ಮತ್ತು ಬಿಸಿ ಇರಬೇಕು. ಈ ರೀತಿ ಮಾಡೋದ್ರಿಂದ ಗಂಟಲಲ್ಲಿ ಯಾವುದೇ ರೀತಿ ಇನ್ಫೆಕ್ಷನ್ ಆಗಿದ್ರೆ, ಕೆಮ್ಮಾಗಿದ್ರೆ, ಅಲ್ಲಿ ಇಚ್ಚಿಂಗ್ ಆಗ್ತಾ ಇದ್ರು ಕಡಿಮೆ ಆಗುತ್ತೆ. ಮತ್ತು ವಿಪರೀತವಾದಂಥ ಶೀತ ಆಗಿದ್ರೆ ಕಡಿಮೆ ಆಗುತ್ತೆ. ಎದೆಯಲ್ಲಿ ಕಟ್ಟಿದ ಕಫ ಕರಗತ್ತೆ. ಯಾಕಂದರೆ ಇಲ್ಲಿ ಅರಿಶಿಣವನ್ನು ನಾವು ಬಳಸಿದ್ದೀವಲ್ಲ, ಅರಿಶಿಣ ಅಂತೂ ತುಂಬಾ ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಅರಿಶಿಣದಲ್ಲಿದೆ. ತುಂಬಾ ನಮಗೆ ಯಾವುದೇ ರೀತಿಯ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗಿದ್ರೂ ಕಡಿಮೆ ಮಾಡುತ್ತೆ. ಗಂಟಲು ನೋವಾಗಿದ್ರೂ ಸಹಿತ ಕಡಿಮೆ ಮಾಡುತ್ತೆ. ಮಕ್ಕಳಿಗಾದರೂ ಸಹಿತ 1 ಸ್ಪೂನ್ ಕಷಾಯ ಒಂದೊಂದು ಸಲಕ್ಕೆ ಪದೇ ಪದೇ ಕೊಡ್ತಾ ಇದ್ರೆ ಬೇಗ ಥಂಡಿ, ಶೀತ, ಕೆಮ್ಮು, ನೆಗಡಿ ಯಾವುದೇ ರೀತಿಯ ಕೋಲ್ಡ್ ಕಫ್ಗೆ ಸಂಬಂಧಪಟ್ಟ ಸಮಸ್ಯೆ ಇದ್ರೂ ಸಹಿತ ಕಡಿಮೆ ಆಗುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ತುಂಬಾ ಸಿಂಪಲ್ ಆಗಿದೆ, ಅಷ್ಟೇ ಒಳ್ಳೆಯ ರಿಸಲ್ಟನ್ನು ಕೊಡುತ್ತೆ. ಇದರಲ್ಲಿ ನಾವು ಕಷಾಯವನ್ನು ಕುಡಿಯುವಂಥ ವಿಧಾನವೂ ಸಹಿತ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಇದುವರೆಗೂ ನನ್ನ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಇದೇ ರೀತಿ ಒಳ್ಳೊಳ್ಳೆ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಭೇಟಿ ಹೋಗೋಣ ಹೊಸದೊಂದು ವಿಡಿಯೋದೊಂದಿಗೆ. ಟಿಲ್ ಆ್ಯಂಡ್ ಬಿ ಹ್ಯಾಪಿ. ಟೇಕ್ ಕೇರ್. ಬಾಯ್.